ಹಾಯ್ ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕದ ತಾಲಿಪಟ್ಟಿಯನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಉಳಿದ ಅನ್ನ ಇದ್ದರೆ ತೊಗೊಳ್ಳಿ, ಮತ್ತು ಜೋಳದ ಹಿಟ್ಟು ಹಾಕಿ ಅದು ಮತ್ತು ಗೋಧಿ ಹಿಟ್ಟನ್ನು 1 ಕಪ್ ಗೋಧಿ ಹಿಟ್ಟು, ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಕರಿಬೇವನ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅರಿಶಿನ ಹಾಕಿ 1/4 ಟೇಬಲ್ ಸ್ಪೂನು, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಅಜ್ವಾಯಿನ, ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೊಂಬರಬೇಕು. ಚೆನ್ನಾಗಿ ಮೊದಲು ಕಲಸಿ ಎಲ್ಲ ಇಂಗ್ರೀಡಿಯೆಂಟ್ಸು ಅದರೊಳಗೆ ಸೇರ್ಕೋಬೇಕು. ಚೆನ್ನಾಗಿ ಕೈಯಿಂದನೇ ಆಡಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಮಾಡ್ಕೊಂಬನ್ನಿ ಫ್ರೆಂಡ್ಸ್. ಆಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಅದನ್ನು ತಡ ಆಗೋಂಗಿಲ್ಲ. ಖಾರ ಹಾಕೋದನ್ನು ಮರ್ತಿದ್ದೆ, ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಕವರ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ತವಾ ಬಿಸಿ ಮಾಡೋಕ್ಕಿಡಿ. ಈ ಕಡೆ ನಾವೇನು ರೆಡಿ ಮಾಡಿರ್ತೀವಲ್ಲ ಹಿಟ್ಟನ್ನು ತೊಗೊಂಡು ಅದನ್ನು ಉಂಡೆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಉಂಡೆ ಥರ ಮಾಡಿಕೊಂಡು ಆ ಹಾಳಿ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದನ್ನು ರೌಂಡ್ ಶೇಪಾಗಿ ತಟ್ಟಬೇಕು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಮ್ಮ ಹಸ್ಬೆಂಡ್ಗೆ ಇದು ತುಂಬ ಇಷ್ಟವಾದ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗೂ ಇದನ್ನೇ ಮಾಡಿಕೊಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ರೌಂಡ್ ಶೇಪಲ್ಲಿ ತಟ್ಕೊಳ್ಳಿ. ಕೈಯಿಂದನೇ ತಟ್ಟಿ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ತವಾ ಬಿಸಿಗಿದೆ ಅಂತ ನೋಡಿಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ತವಾ ಫುಲ್ಲು ಕೈ ಹಾಕಿ, ಅದಾದಮೇಲೆ ಒಂದು ಸೈಡ್ ಕೈಯಿಂದ ಅದನ್ನು ಎತ್ಕೋಬೇಕು. ಒಂದು ಕೈಯಿಂದ ಸಹಾಯ ತಗೊಂಡು ಅದನ್ನು ಎತ್ತಿ ಹಾಕಿ. ಅದೇನು ಹರಿಯಲ್ಲ, ಏನಾಗಲ್ಲ ಫ್ರೆಂಡ್ಸ್. ಹಾಕಿಬಿಟ್ಟು ನೆಕ್ಸ್ಟು ಇದನ್ನು ನಾವು ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. 2 ನಿಮಿಷ ಎರಡೂ ಕಡೆ 2 ನಿಮಿಷನೂ ಎರಡೂ ಸೈಡನ್ನು ಬೇಯಿಸ್ಕೊಳ್ಳಿ. ಅದು ಬೇಯೋವರೆಗೂ ನೆಕ್ಸ್ಟ್ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದೇ ಥರ ಸೇಮ್ ಇದನ್ನು ರೌಂಡ್ ಶೇಪಲ್ಲಿ ತಟ್ಕೋಬೇಕು. ತಟ್ಕೊಳ್ಳೋಣ ಬನ್ನಿ. ಅದಾದಮೇಲೆ ಇದೇನು ತೆವೆಯಲ್ಲಿ ಬೇಯ್ತಾ ಇದೆಯಲ್ಲ, ಅದನ್ನು 2 ಸೈಡನ್ನು ಸ್ವಲ್ಪ ಕಪ್ಪಗಾಗೋ ಥರ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಿಸಿ ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಅಳಿಸಿ ಹಾಕ್ಕೊಂಡು ಈ ಸೈಡನ್ನು ಒಂದು 2 ನಿಮಿಷ ಬೇಯಕ್ಕೆ ಬಿಡಿ. ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ರೆಸಿಪಿನ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮಗೆ ಎಣ್ಣೆ ಯೂಸ್ ಮಾಡಲ್ಲ ಅಂದರೆ ಜಾಸ್ತಿ ಹಾಕೋದು, ಇದನ್ನು ಸ್ಕಿಪ್ ಮಾಡ್ಕೋಬೋದು. ಎಣ್ಣೆ ಹಾಕೋತೀನಿ